ಮಾವಿನಕಾಯಿ ಸೀಸನಲ್ಲಿ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಸಾಕು, 1 ವರ್ಷ ನಾವು ಅನ್ನದ ಜೊತೆ ಆಗಲಿ, ಮುದ್ದೆ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ಸೈಡ್ ಡಿಶ್ ಆಗಲಿ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆ 4 ಮಾವಿನಕಾಯಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 4 ಕಾಯಿ ತುಂಬ ದಪ್ಪ ಇರೋದ್ರಿಂದ ನಾನು ಇಲ್ಲಿ 1 kg ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಯಾಕಂದರೆ ಅದು ನೀರಿನಂಶ ಬಿಟ್ಕೊಳ್ಳುತ್ತೆ ಮತ್ತು ಬೇಗ ಹಾಳಾಗ್ಬಿಡುತ್ತೆ ಕಡಿಮೆ ಹಾಕಿದರೆ. ಹಾಗೆ ಇಲ್ಲಿ ಅರ್ಧ kg ಅಂದರೆ 1-2 ಕಪ್ ಆಗೋಷ್ಟು ನಾವು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 kg ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲಿ ಎಣ್ಣೆ ಮತ್ತು ಸ್ವಲ್ಪ ಇದಕ್ಕೆ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬೆಲ್ಲನೂ ಸ್ವಲ್ಪ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪಾಕ ಏನು ಬೇಡ, ತೆಳು ಪಾಕ ಮಾಡಿಕೊಂಡ್ರೆ ಸಾಕು. ಎಣ್ಣೆ ಕಾದ ನಂತರ 1 ಲೀಟರ್ ಎಣ್ಣೆಗೆ 10 ಗ್ರಾಮ್ ಆಗೋಷ್ಟು ಇಂಗು, ಅಡುಗೆಗೆ ನಾವು ಉಪಯೋಗಿಸೋಂಥ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆನ ನಾವು ಸೇರಿಸ್ಕೊಂಡು ಮಾಡ್ಕೊಂಡ್ರೆ ತುಂಬ ದಿವಸ ಹಾಳಾಗಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದೇ ಸಲ ನಾವೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಮಸಾಲೆಗೆ ನಾವು ಬೇಕಾಗಿರುವಂಥ ಮೆಂತ್ಯ ಕಾಳು ಮತ್ತು ಸಾಸಿವೆ ಇವನ್ನ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 50 ಗ್ರಾಮ್ ಆಗೋಷ್ಟು ಸಾಸಿವೆ, 250 ಗ್ರಾಮ್ ಆಗೋಷ್ಟು ಮೆಂತ್ಯ ಕಾಳು ಸೇರಿಸ್ಕೊಂಡಿದ್ದೀನಿ. ಹಾಗೆ ಉಪ್ಪಿನಕಾಯಿಗೆ ನಾನು ಏನು ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಸೇರಿಸ್ಕೊಳ್ಳೋದ್ರಿಂದ ಜಾಸ್ತಿ ಖಾರ ಆಗಲ್ಲ. ಉಪ್ಪಿನಕಾಯಿ ಸಮ್ಟೈಮ್ಸ್ ಏನಾಗುತ್ತೆ, ಖಾರ ಆಗಿಬಿಡುತ್ತೆ ಅಥವಾ ಉಪ್ಪು ಜಾಸ್ತಿ ಆಗುತ್ತೆ. ಬೆಲ್ಲನೂ ಹಾಕೊಂಡ್ರೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತ ಬೆಲ್ಲನೂ ಸೇರಿಸ್ಕೊಳ್ತೀರಿ. ಈಗ ನಾವು ಮಾಡಿಟ್ಕೊಂಡಿರೋಂಥ ಪೌಡರ್, ಮೆಂತ್ಯ ಕಾಳು ಮತ್ತು ಸಾಸಿವೆ ಪೌಡರ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಎಣ್ಣೆ ಕಾಯಿಸಿಟ್ಟಿರುವಂಥದ್ದು ತಣ್ಣಕ್ಕಾಗಿರಬೇಕು, ಆಗ ಮಾತ್ರ ಸೇರಿಸ್ಕೋಬೇಕಾಗುತ್ತೆ. ಇದು ಬಿಸಿ ಇರೋವಾಗ ಎಣ್ಣೆನ ಸೇರಿಸ್ಕೋಬಾರ್ದು. ತಣ್ಣಕ್ಕಾದ ನಂತರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದನ್ನು 1-2 ದಿವಸ ಅಷ್ಟೇ ನಾವು ಬಾಕ್ಸಲ್ಲಿ ಇಟ್ಟರೆ ಅಂತೂ ಸೂಪರ್ ಆಗಿರೋಂಥ ಉಪ್ಪಿನಕಾಯಿ ರೆಡಿ ಆಗುತ್ತೆ.